This video is made for educational and information purpose. Please make your own research before you apply. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂದೇಶ್ ಜಾಬ್ಸ್ ಅಂಡ್ ಮೋಟಿವೇಶನ್. ಇವತ್ತಿನ ವಿಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ. ಈ ಕೆಲಸ ಮಾಡೋಕ್ಕೆ ಜಸ್ಟ್ ನಿಮ್ಮದು 12th ಪಾಸ್ ಆಗಿದ್ರೆ ಸಾಕು. PUC ಪಾಸ್ ಆಗಿದ್ರೆ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು ಸ್ನೇಹಿತರೆ. ಯಾವುದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೂ ಫ್ರೆಷರ್ಸ್ ಆಗಿದ್ದರೂ ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದಂತೆ. ನೀವು ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ಕೆರಿಯರ್ ಗ್ಯಾಪ್ ಇರೋರು ಯಾರು ಬೇಕಾದರೂ ಎನಿವನ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಅಂತಲೇ ನಮಗೆ ನೋಟಿಫಿಕೇಷನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಲಿಂಕ್ ಅನ್ನೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು, ನಿಮ್ಗೆ ಅವರ ಪೇಜ್ ಓಪನ್ ಆಗುತ್ತೆ. ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಬಿಟ್ಟಿರುವ ಮಾಹಿತಿ ಎಲ್ಲ ಇದು ಅವರ ಅಫಿಷಿಯಲ್ ಸೋರ್ಸಲ್ಲಿ ಬಿಟ್ಟಿರುವ ಮಾಹಿತಿ ಆಗಿರುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಲಿಂಕ್ ಏನಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಶೇರ್ ಅನ್ನೋದು ಮಾಡ್ತೀನಿ. ತಡ ಮಾಡಿದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಕೋಬೋದು. ಇದು ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಅಲ್ಲ, ಇದು ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ ಸ್ನೇಹಿತರೆ. ಕಂಪ್ನಿ ಹೆಸರು ಬಂದುಬಿಟ್ಟು ಡಿಶ್ TV ಆಗಿರುತ್ತೆ. ಈಗ ಮನೆಯಲ್ಲೆಲ್ಲ ಡಿಶ್ TV ಇರುತ್ತಲ್ವ ಸ್ನೇಹಿತರೆ, ಡಿಶ್ ಎಲ್ಲ ನಾವು ಹಾಕ್ಸ್ಕೋತೀವಲ್ವ, ಸೇಮ್ ಅದ್ರ ಕಡೆಯಿಂದನೇ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಅನ್ನೋದು ಬಿಟ್ಟಿದ್ದಾರೆ. ಇಲ್ಲಿ ಅವರ ಇಮೇಲ್ ID ಸಹ ನಮಗೆ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ಅವರ್ ಫಿಲಾಸಫಿ ವೈ ಜಾಯಿನ್ ಡಿಶ್ TV ಕರೆಂಟ್ ಓಪನಿಂಗ್ಸ್ ಹತ್ರ ನಮಗೆ ಫುಲ್ ಡೀಟೇಲ್ಸ್ ಅನ್ನೋದು ನಮಗೆ ಸಿಗುತ್ತೆ. ನೀವು ಇಲ್ಲಿ ಫಿಲ್ಟರ್ಸ್ನ ಅಪ್ಲೈ ಮಾಡಿಕೊಂಡು ಈ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಬೋದು. ಇಲ್ಲಿ ನೋಡ್ಬೋದು ಸ್ನೇಹಿತರೆ, ಇವತ್ತು ಟೋಟಲ್ ನಮಗೆ 19 ಓಪನಿಂಗ್ಸ್ ಅನ್ನೋದು ಇಲ್ಲಿ ನಮಗೆ ಇದೆ ಅಂತ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಫ್ರೀಲ್ಯಾನ್ಸ್ ಕಸ್ಟಮರ್ ಸಪೋರ್ಟ್ ರೋಲ್ಗೆ ಓಪನಿಂಗ್ ಇದೆ. ಮ್ಯಾನೇಜರ್ಗೆ ಇದೆ. ಮ್ಯಾನೇಜರ್ಗೆ 8 years ಆಫ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ಬೇಕಾಗಿರುತ್ತಂತೆ. ನಂತರ ಇಲ್ಲಿ ಡೆಪ್ಯೂಟಿ ಮ್ಯಾನೇಜರ್ ಮತ್ತು ಮ್ಯಾನೇಜರ್, ಸೀನಿಯರ್ ಮ್ಯಾನೇಜರು, ಈ ಥರ ತುಂಬ ಇದೆ ನೋಡಿ ಗಾಯ್ಸ್. ಇದಕ್ಕೆಲ್ಲ ಎಕ್ಸ್ಪೀರಿಯೆನ್ಸ್ ಅನ್ನೋದು ಬೇಕು. ನಿಮಗೆ ಯಾವುದೇ ರೀತಿ ಎಕ್ಸ್ಪೀರಿಯೆನ್ಸ್ ಇಲ್ಲ ಅಂದರೆ ನೀವು ಮೇಲೇ ನಮಗೆ ಆಪ್ಷನ್ ಅನ್ನೋದು ಇದೆ, ಆ ಜಾಬ್ಗೆ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಇವತ್ತಿನ ವೀಡಿಯೋಲಿ ಸಹ ನಾನು ನಿಮಗೆ ಸೇಮ್ ಅದ್ರ ಬಗ್ಗೆನೇ ಮಾಹಿತಿ ಕೊಡ್ತೀನಿ. ಸೊ ಎಲ್ಲೂ ಸ್ಕಿಪ್ ಮಾಡ್ದಿರ ಕೊನೆ ತನಕ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಅನ್ನೋದು ಆಗುತ್ತೆ ಸ್ನೇಹಿತರೆ. ನಿಮ್ಗೆ ಏನಾದರೂ ಡಿಶ್ TVಯಲ್ಲಿ ಲೈಕ್ ಏನಾದರೂ TV ರಿಗಾರ್ಡಿಂಗ್ ಏನಾದರೂ ನಿಮ್ಗೆ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅದು ಅಡ್ವಾಂಟೇಜೇ ಆಗಿರುತ್ತೆ. ನೀವು ಈ ಎಕ್ಸ್ಪೀರಿಯೆನ್ಸ್ ಇರೋ ಜಾಬ್ಸ್ಗೂ ಸಹ ಅಪ್ಲೈ ಅನ್ನೋದು ಮಾಡ್ಕೋಬೋದು. ಸೊ ದಟ್ ಯು ವಿಲ್ ಗೆಟ್ ಎ ಗುಡ್ ಸ್ಯಾಲ್ರಿ ಗೈಸ್. ಓಕೆ, ನೆಕ್ಸ್ಟ್ ನೀವು ಫ್ರೆಷರ್ಸ್ ಆಗಿದ್ದರೆ ಕೆಳಗಡೆಗೆ ಸ್ಕ್ರಾಲ್ ಮಾಡಿದಾಗ ನಿಮಗೆ ಫಸ್ಟು ಫ್ರೀಲ್ಯಾನ್ಸ್ ಕಸ್ಟಮರ್ ಸಪೋರ್ಟ್ ಅಂತ ಸಿಗುತ್ತಲ್ವ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು. ವ್ಯೂ ಡೀಟೇಲ್ಸ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಓಪನ್ ಆಗುತ್ತೆ. ಎನಿ ಲೊಕೇಶನ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಫ್ರೀಲ್ಯಾನ್ಸ್ ಜಾಬ್ ಗೈಸ್. ಮತ್ತು ಫ್ರೆಷರ್ಸ್ ಆಗಿದ್ರು ಅಪ್ಲೈ ಮಾಡ್ಕೋಬೋದು. ಸ್ಕಿಲ್ಸಲ್ಲಿ ನೋಡಿದ್ರೆ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕಾಗಿರುತ್ತೆ ನಿಮಗೆ. ಕಸ್ಟಮರ್ ಕೇರ್, ವಾಯ್ಸ್ ಪರ್ಸಸ್, ಕಸ್ಟಮರ್ ಸಪೋರ್ಟಲ್ಲಿ ಏನಾದರೂ ನಿಮಗೆ ಎಕ್ಸ್ಪೀರಿಯೆನ್ಸ್ ಇದೆ, ಇಟ್ಸ್ ಎ ಬಿಗ್ ಅಡ್ವಾಂಟೇಜ್ ಆಗಿರುತ್ತೆ. ಜಾಬ್ ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು, ಫ್ರಮ್ ಆಪರ್ಚುನಿಟಿ ಫಾರ್ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್, ರಿಟೈರ್ಡ್ ಆಗಿರೋರು, ಫ್ರೆಷರ್ಸ್, ಎಕ್ಸ್ಪೀರಿಯೆನ್ಸು ವಿತ್ ಗುಡ್ ಹಿಂದಿ ಆ್ಯಂಡ್ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಅನ್ನೋದು ಬರಬೇಕಾಗಿರುತ್ತೆ. ಹಿಂದಿ ಮತ್ತು ಇಂಗ್ಲೀಷ್ ಏನಾದರೂ ನಿಮಗೆ ಕರೆಕ್ಟಾಗಿ ಮಾತಾಡೋಕ್ಕೆ ಬಂದರೆ ಸಾಕು, ಅಪ್ಲೈ ಅನ್ನೋದು ಮಾಡ್ಕೋಬೋದು. ರೂಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸಲ್ಲಿ ನೋಡ್ಬೋದು ಸ್ನೇಹಿತರೆ, ನಿಮಗೆ ಕಾಲ್ಸ್ ಅನ್ನೋದು ಬರುತ್ತಂತೆ. ಕಸ್ಟಮರ್ಸ್ ಕಡೆಯಿಂದ ಕಾಲ್ಸ್ ಅನ್ನೋದು ಬರುತ್ತೆ. ಏನು ಕಾಲ್ಸ್ ಆಗಿರುತ್ತೆ ಅಂದರೆ ಅವ್ರಿಗೇನಾದರೂ ಕ್ವೈರೀಸ್ ಇರುತ್ತೆ. ಲೈಕ್ ಈಗ ನಾವು ಸಮ್ಟೈಮ್ಸ್ ನಮ್ಮ TVಗೆ ಏನಾದರೂ ನಾವು ಚಾನಲ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅಂದಾಗ ಈ ಚಾನಲ್ ಇಲ್ಲ, ಈ ಚಾನಲ್ನ ಹ್ಯಾಡ್ ಮಾಡಿ ಅಂತ ನಾವು ನಮ್ಮ ಡಿಶ್ ಅವ್ರನ್ನ ಕೇಳ್ತಿರ್ತೀವಲ್ವ, ಅದೇ ಕ್ವೈರಿನ ನೀವು ಕಸ್ಟಮರ್ ಅಂದರೆ ಲೈಕ್ ನಿಮ್ಮ ಕೆಲಸ ಆಗಿರುತ್ತೆ. ಆ ಥರ ಡೌಟ್ಸ್ ಇದೆ ಅಂತ ನಿಮಗೆ ಕಾಲ್ ಮಾಡ್ತಾರೆ, ಅದನ್ನು ನೀವು ಕ್ವೈರಿ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ಸಿಂಪಲ್ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಯಾವುದೇ ರೀತಿ ಸೇಲ್ಸ್ ಅದೆಲ್ಲ ಇರಲ್ಲ, ಟಾರ್ಗೆಟ್ ಎಲ್ಲ ಇರಲ್ಲ. ಕಸ್ಟಮರ್ಸ್ ಕಾಲ್ಸ್ ಅನ್ನೋದು ಮಾಡ್ತಾರೆ. ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ನೀವು ಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ ಅಷ್ಟೇ. ನಿಮಗೆ ಸ್ವಂತ ಲ್ಯಾಪ್ಟಾಪ್ ಆರ್ ಡೆಸ್ಕ್ಟಾಪ್ ಅನ್ನೋದು ಇರಬೇಕಾಗಿರುತ್ತೆ. ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಇರಬೇಕಾಗಿರುತ್ತೆ. ಈ ಕಂಪ್ನಿಯವರು ಯಾವುದೇ ರೀತಿ ಲ್ಯಾಪ್ಟಾಪ್ ಮತ್ತು ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಪ್ರೊವೈಡ್ ಮಾಡಲ್ಲ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಪರ್ಕ್ಸ್ ಆ್ಯಂಡ್ ಬೆನಿಫಿಟ್ಸಲ್ಲಿ ನೋಡ್ಬೋದು, ಆನ್ ಪರ್ ಕಾಲ್ ಬೇಸಿಸ್ ಪರ್ ಕಾಲ್ ಸಬ್ಜೆಕ್ಟ್ ಟು ರೀಚಾರ್ಜ್ ಕಂಪ್ಲೀಷನ್ ಅಂತ ಕೊಟ್ಟಿದ್ದಾರೆ. ಕಾಲ್ ಬೇಸಿಸ್ ನಿಮಗೆ ರೀಚಾರ್ಜ್ ಆಗೋಗಿರುತ್ತಲ್ಲ ಸಮ್ಟೈಮ್ಸ್ TVಯಲ್ಲೆಲ್ಲ. ಸೊ ಅದು ಆ ರೀತಿ ಇದ್ದಾಗ ನೀವು ರೀಚಾರ್ಜ್ ಅನ್ನೋದು ಮಾಡಬೇಕಾಗಿರುತ್ತೆ ಕಸ್ಟಮರ್ ಕಡೆಯಿಂದ. ಈ ರೀತಿ ಸಣ್ಣ ಪುಟ್ಟ ಕೆಲಸ ಆಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋ ಆಪ್ಷನ್ ಇದೆ. ಆಪ್ಷನ್ನ ಕ್ಲಿಕ್ ಮಾಡಿಕೊಂಡ್ರೆ ಸಾಕು, ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ನಿಮ್ಗೇನಾದರೂ ಕ್ವಾರೀಸ್ ಇದೆ, ಫಾರ್ ಎನಿ ಕ್ವಾರೀಸ್ ಯು ಮೇ ಕಾಂಟ್ಯಾಕ್ಟ್ ಟು ದಿಸ್ ಇಮೇಲ್ ID ಅಂತ ಕೊಟ್ಟಿದ್ದಾರೆ. ಮಿಸ್ಟರ್ ಕುಲ್ದೀಪ್ ಕುಮಾರ್ ಅಂತೇಳ್ಬಿಟ್ಟು ಇಮೇಲ್ ಅಡ್ರೆಸ್ ಅನ್ನೋದು ಕೊಟ್ಟಿದ್ದಾರೆ ಸ್ನೇಹಿತರೆ. ಆ ಇಮೇಲ್ ಅಡ್ರೆಸ್ಗೆ ನೀವು ಇಮೇಲ್ ಅನ್ನೋದು ಮಾಡ್ಬೋದು. ನಿಮ್ಗೇನಾದರೂ ಜಾಬ್ ರಿಲೇಟೆಡ್ ಕ್ವಾರೀಸೇ ಆಗಲಿ ಏನೇ ಆಗಲಿ ಇದ್ದರೂ ಆ ಇಮೇಲ್ ಅಡ್ರೆಸ್ಗೆ ನೀವು ಕಾಂಟ್ಯಾಕ್ಟ್ ಅನ್ನೋದು ಮಾಡ್ಬೋದು ಅಂತೆ. ನೆಕ್ಸ್ಟ್ ಇಲ್ಲಿ ಅಪ್ಲೈ ನೋ ಆಪ್ಷನ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಅಪ್ಲೈ ನೋ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು
ಕ್ಲಿಯರಾಗಿ ನಮಗೆ ಸಿಗುತ್ತೆ. ಅಲ್ಲಿ ನೀವು ಬೇಸಿಕ್ ಡೀಟೇಲ್ಸ್ ಅನ್ನೋದು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಯಾವುದಕ್ಕೆಲ್ಲ ಸ್ಟಾರ್ ಮಾರ್ಕ್ಸ್ ಅನ್ನೋದು ಇರುತ್ತೋ ಆ ಸ್ಟಾರ್ ಮಾರ್ಕ್ಸ್ ಫೀಲ್ಡನ್ನ ನೀವು ಕಂಪಲ್ಸರಿ ಮ್ಯಾಂಡೇಟರಿಯಾಗಿ ಫಿಲ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಲ್ಲಿ ನೋಡ್ಬೋದು, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನನಗೆ ಈ ಪೇಜ್ ಅನ್ನೋದು ಓಪನ್ ಆಗಿದೆ. ದಿಸ್ ಈಸ್ ಎ ಡೈರೆಕ್ಟ್ ಹೈರಿಂಗ್, ಪ್ಲೀಸ್ ಟು ನಾಟ್ ಪೇ ಎನಿಥಿಂಗ್ ಟು ಎನಿ ಒನ್ ಫಾರ್ ದಿಸ್ ಜಾಬ್ ಅಂತ ಕೊಟ್ಟಿದ್ದಾರೆ. ಇದು ಡೈರೆಕ್ಟ್ ಹೈರಿಂಗ್ ಆಗಿರುತ್ತಂತೆ, ಯಾರೇ ಆಗಲಿ ಮನಿ ಅನ್ನೋದು ಪೇ ಮಾಡಬೇಡಿ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಓಕೆ ಗೈಸ್, ಮತ್ತು ಇಲ್ಲಿ ಕೆಳಗಡೆಗೆ ಸ್ಕ್ರಾಲ್ ಮಾಡಿದ್ರೆ ನಮಗೆ ಫುಲ್ ನೇಮ್ ಅಂತ ಕೇಳ್ತಿದ್ದಾರೆ. ಫುಲ್ ನೇಮಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ಸಲ್ಲಿ ಏನು ನೇಮ್ ಕೊಟ್ಟಿರ್ತೀರೋ ಆ ನೇಮ್ ಅನ್ನೋದು ನೀವು ಇಲ್ಲಿ ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ವಿತ್ ಇನಿಷಿಯಲ್ ನೀವು ಮೆನ್ಷನ್ ಮಾಡಬೇಕು. ವಿತ್ ಯೋ ಫುಲ್ ನೇಮ್ ಅಂತಿದೆ ಅಲ್ವಾ, ಅಲ್ಲಿ ನೀವು ವಿತ್ ಇನಿಷಿಯಲ್ ನೀವು ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಸಿಟಿ ನೇಮ್ ಅಂದರೆ ನೀವು ಕರೆಂಟ್ ಎಲ್ಲಿ ಲೊಕೇಟ್ ಆಗಿದ್ದೀರಾ ಅನ್ನೋದು ಸಹ ನೀವು ಅಲ್ಲಿ ಮೆನ್ಷನ್ ಅನ್ನೋದು ಮಾಡಬೇಕಾಗಿರುತ್ತೆ ಗೈಸ್. ಯಾವುದಕ್ಕೂ ಅಷ್ಟೇ ಸ್ಟಾರ್ ಮಾರ್ಕ್ ಎಲ್ಲದಕ್ಕೂ ಇದೆ, ಯಾವುದಕ್ಕೂ ಸ್ಟಾರ್ ಮಾರ್ಕ್ ಇಲ್ಲ ಅನ್ನೋ ಕ್ವಶನ್ ಇಲ್ಲ. ಸೊ ಎಲ್ಲ ಕ್ವಶನ್ಸ್ ನೀವು ಆನ್ಸರ್ ಅನ್ನೋದು ಮಾಡಬೇಕಾಗಿರುತ್ತೆ. ನೀವು ಯಾವ ಲೊಕೇಶನಲ್ಲಿ ಲೊಕೇಟ್ ಆಗಿದ್ದೀರಾ, ಪುಣೆನಾ, ಹೈದ್ರಾಬಾದ, ಬ್ಯಾಂಗ್ಳೂರಾ, ನೋಯ್ಡಾನಾ ಅಂತೆಲ್ಲ ಕೊಟ್ಟು ಕೇಳಿದ್ದಾರೆ. ಡೆಲ್ಲಿನಾ, ಮುಂಬೈಯ, ಕೋಲ್ಕತ್ತಾನ, ಚೆನ್ನೈಯ ಅಂತ. ನಮ್ಮದು ಕರ್ನಾಟಕ ಆಗಿರೋ ಕಾರಣ ಟೈರ್ 1 ಅಂತಿದೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಪ್ರೆಸೆಂಟ್ ಸ್ಟೇಟ್ ನೇಮ್ ಕೇಳ್ತಿದ್ದಾರೆ. ಇಲ್ಲಿ ನೀವು ಕರ್ನಾಟಕ ಅಂತ ಕ್ಲಿಯರಾಗಿ ಮೆನ್ಷನ್ ಮಾಡ್ಬೋದು. ನಂತರ ಫೋನ್ ನಂಬರ್ ಇದೆ ಅಲ್ವಾ, ಇಲ್ಲಿ ಅಷ್ಟು ಫೋನ್ ನಂಬರ್ ಹಾಕಿ. ಆಲ್ಟರ್ನೇಟ್ ಕಾಂಟ್ಯಾಕ್ಟ್ ನಂಬರ್ ಅಂತ ಕೇಳ್ತಿದ್ದಾರೆ, ಬೇರೆ ನಂಬರ್ ಹಾಕಬೇಕಾಗಿರುತ್ತೆ. ವಾಟ್ಸಪ್ ಕಾಂಟ್ಯಾಕ್ಟ್ ನಂಬರ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ ಜೆಂಡರಲ್ಲಿ ಮೇಲಾ ಫಿಮೇಲಾ ಅಂತ ಕೇಳ್ತಿದ್ದಾರೆ, ಅದನ್ನು ಸಹ ನೀವು ಕ್ಲಿಯರಾಗಿ ಹಾಕಿ. ಡೇಟ್ ಆಫ್ ಬರ್ತ್ ಆ್ಯಸ್ ಪರ್ ಆಧಾರ್ ಕಾರ್ಡ್ ಅಂತ ಕೇಳ್ತಿದ್ದಾರೆ. ಡೇಟ್ ಆಫ್ ಬರ್ತ್ ಅನ್ನೋದು ನೀವು ಹಾಕಬೇಕಾಗಿರುತ್ತಂತೆ. ಆ್ಯಸ್ ಪರ್ ಆಧಾರ್ ಕಾರ್ಡಲ್ಲಿ ಏನಿರುತ್ತೋ ಅದೇ ಡೇಟ್ ಆಫ್ ಬರ್ತ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ಕರೆಂಟ್ ಎಂಪ್ಲಾಯ್ಮೆಂಟ್ ಸ್ಟೇಟಸ್ ಅನ್ನೋದು ಹಾಕಿ. ಫ್ರೆಷರ್, ಎಕ್ಸ್ಪೀರಿಯನ್ಸ್ ಸ್ಟೂಡೆಂಟ್ ಅದು ಹಾಕಿ. ನೆಕ್ಸ್ಟು ಎಜುಕೇಷನ್ ಕೇಳ್ತಿದ್ದಾರೆ. ಲ್ಯಾಪ್ಟಾಪ್ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಎಸ್ ಅಂತ ಹಾಕಿದ್ರೆ ನಿಮಗೆ ಕಾಲ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಎಸ್ ಅಂತ ಹಾಕಿ. ಏನಾದರೂ ಎಸ್ ಇದ್ದರೆ ಲ್ಯಾಪ್ಟಾಪ್ದು ಡೀಟೇಲ್ಸ್ ಕೇಳ್ತಿದ್ದಾರೆ, ರ್ಯಾಮು, CPU, ಪ್ರೊಸೆಸರ್ ಎಲ್ಲ ಕೇಳ್ತಿದ್ದಾರೆ. ಅದನ್ನು ನೀವು ಕ್ಲಿಯರಾಗಿ ಹಾಕಬೇಕಾಗಿರುತ್ತೆ. ನಿಮ್ಮ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ ಅಂತ ಕೇಳ್ತಿದ್ದಾರೆ, ಅದಕ್ಕೂ ಸಹ ಎಸ್ ಅಂತ ಹಾಕಿ. ಇಂಟರ್ನೆಟ್ ಟೈಪ್ ಅಷ್ಟೇ, ಅದಕ್ಕೂ ಅಷ್ಟೇ ಎಸ್ ಅಂತ ಹಾಕಿರಬೇಕಾಗಿರುತ್ತೆ. ಯಾಕಂದರೆ ಇವ್ಯಾವು ನೋ ಅಂತ ಹಾಕಿದ್ರೆ ನೀವು ನಿಮ್ಮ ಪ್ರೊಫೈಲ್ ಅನ್ನೋದು ಶಾರ್ಟ್ ಲಿಸ್ಟ್ ಆಗೋಲ್ಲ. ಸೊ ಶಾರ್ಟ್ ಲಿಸ್ಟ್ ಆಗಬೇಕು ಅಂದರೆ ನೀವು ಎಲ್ಲದಕ್ಕೂ ಎಸ್ ಅಂತ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜಸ್ ಯಾವ್ಯಾವೆಲ್ಲ ಬರುತ್ತೆ ನಿಮಗೆ ಅಂತ ಕೇಳ್ತಿದ್ದಾರೆ. ಆ ಲ್ಯಾಂಗ್ವೇಜಸ್ ಎಲ್ಲ ನೀವು ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಿಮಗೆ ಸೋರ್ಸ್ ಆಫ್ ಗೆಟ್ಟಿಂಗ್ ದಿಸ್ ಆಪರ್ಚುನಿಟಿ ಬಗ್ಗೆ ಹೇಗೆ ಗೊತ್ತಾಯಿತು ಮಾಹಿತಿ ಅಂತ ಕೇಳ್ತಿದ್ದಾರೆ. ಯೂಟ್ಯೂಬ್ ಅಂತ ಇದೆ ಅಲ್ವಾ, ಅದನ್ನು ಸಹ ನೀವು ಹಾಕ್ಬೋದು ಸ್ನೇಹಿತರೆ. ಓಕೆ, ಇಷ್ಟೆಲ್ಲ ಕ್ಲಿಯರಾಗಿ ಹಾಕಿ. ನಂತರ ನೀವು ಎಕ್ಸ್ಪೀರಿಯೆನ್ಸ್ ಏನಾದರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಅಂತ ಹಾಕಿ ಸ್ನೇಹಿತರೆ. ಏನಾದರೂ ಮನಿ ಪೇ ಮಾಡಿದ್ದೀರಾ ನೀವು ಈ ಜಾಬ್ಗೆ ಅಪ್ಲಿಕೇಶನ್ ಫಾರ್ಮ್ ಹಾಕಿದಾಗ ಅಂತ ಕೇಳ್ತಿದ್ದಾರೆ, ಅದಕ್ಕೆ ನೋ ಅಂತ ಹಾಕಿ. ನಂತರ ಸಬ್ಮಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ಸಾಕು, ಸಬ್ಮಿಟ್ ಅನ್ನೋದು ಮಾಡ್ಬೋದು ಸ್ನೇಹಿತರೆ. ಇಷ್ಟೇ ಇರುತ್ತೆ ಸಿಂಪಲ್ ಡೀಟೇಲ್ಸ್ ಎಲ್ಲ. ಯಾವ ಅಪ್ಲಿಕೇಶನು ಅಷ್ಟೇ ಮಿಸ್ ಮಾಡಬೇಡಿ, ಎಲ್ಲ ಕ್ಲಿಯರಾಗಿ ಅಪ್ಲೈ ಮಾಡಿದ್ರೆ ಮಾತ್ರ ನಿಮಗೆ ನೆಕ್ಸ್ಟ್ ಲೈಕ್ ಪ್ರೊಫೈಲ್ ಅನ್ನೋದು ಸಬ್ಮಿಟ್ ಮಾಡೋಕ್ಕೆ ಆಗುತ್ತೆ. ಸೊ ಯಾವ ಆಪ್ಷನ್ ಸಹ ಸ್ಕಿಪ್ ಅನ್ನೋದು ಮಾಡಬೇಡಿ ಸ್ನೇಹಿತರೆ. ಓಕೆ, ಈ ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡ್ತಿದ್ದಾಗ ಏನಾದರೂ ಡೌಟ್ಸ್ ಬಂದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಖಂಡಿತ ರಿಪ್ಲೈ ಅನ್ನೋದು ಕೊಡ್ತೀನಿ ಗೈಸ್. ಓಕೆ, ಈ ರೀತಿ ಎಲ್ಲ ಕ್ಲಿಯರಾಗಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಇವಾಗ ಇನ್ಫಾರ್ಮೇಷನ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಅಂತ ಬರುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಯುವರ್ ಆನ್ಸರ್ಸ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲಿ, ಯು ವಿಲ್ ಶಾರ್ಟ್ಲಿ ಗೆಟ್ ಎ ಕಾಲ್ ಇಫ್ ಯುವರ್ ಪ್ರೊಫೈಲ್ ಗೆಟ್ ಶಾರ್ಟ್ ಲಿಸ್ಟೆಡ್ ಅಂತ ಕೊಟ್ಟಿದ್ದಾರೆ. ನಿಮ್ಮ ಪ್ರೊಫೈಲ್ ಏನಾದರೂ ಶಾರ್ಟ್ ಲಿಸ್ಟ್ ಆದರೆ ಅವ್ರು ನಿಮಗೆ ಕಾಲ್ ಅನ್ನೋದು ಮಾಡ್ತಾರಂತೆ. ಸೊ ನೀವು ಕಾಲ್ ಅನ್ನೋದು ರಿಸೀವ್ ಅನ್ನೋದು ಮಾಡಬೇಕಾಗಿರುತ್ತೆ. ಓಕೆ ಗಾಯ್ಸ್, ಇಷ್ಟೇ ಆಗಿರುತ್ತೆ ಇವತ್ತಿನ ವೀಡಿಯೋಲಿ. ಏನೇ ಪ್ಲೀಸ್ ಕಮೆಂಟ್ ಹಾಕಿ, ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಅದೇ ರೀತಿ ಫ್ರೀಯಾಗಿ ರೆಸ್ಯೂಮ್ ಬೇಕು ಅಂದರೆ ನನ್ನ ವೀಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ, 3 ಜನಕ್ಕೆ ಶೇರ್ ಮಾಡಿ. ನಂತರ ನನಗೆ ಇನ್ಸ್ಟಾಗ್ರಾಮಲ್ಲಿ ಸ್ಕ್ರೀನ್ಶಾಟ್ ಅನ್ನೋದು ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಸಹ ಕ್ರಿಯೇಟ್ ಮಾಡಿಕೊಡ್ತೀನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ಫುಲ್ ವೀಡಿಯೋ. ರೆಸ್ಯೂಮ್ ಬೇಕು ಅಂದರೆ ರೆಸ್ಯೂಮ್ ಅಂತ ಕಮೆಂಟ್ ಹಾಕಿ, ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲ್ ಆಗಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್, ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಬಾಯ್.